ಒಂದು ಕಾಲಘಟ್ಟವನ್ನೇ ಕದಲಿಸಿದ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಗುರು. 2000ನೇ ಇಸ್ವಿಯಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ಬಿಡುಗಡೆಯಾಗಿ ತುಂಬ ಅದ್ಭುತ ಬ್ಲಾಕ್ ಬಸ್ಟರ್ನ ಪಡ್ಕೊಳ್ಳುತ್ತೆ. ಸೊ ಯಾವ್ದು ಆ ಸಿನಿಮಾ ಏನು ಅಂತ ನೋಡೋಕೆ ಮುಂಚೆ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೇ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, 2000ನೇ ಇಸ್ವಿಯಲ್ಲಿ ಪ್ರೀತ್ಸೆ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಗುರು. ಕನ್ನಡ ಚಿತ್ರರಂಗದ ಅತ್ಯಂತ ನೆನಪುಗೊಳ್ಳುವ ಚಿತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. 1993ರಲ್ಲಿ ಹಿಂದಿಯ ಡರ್ ಸಿನಿಮಾದ ರೀಮೇಕು ಪ್ರೀತ್ಸೆ ಸಿನಿಮಾ. ನಿರ್ದೇಶನ ಡಿ ರಾಜೇಂದ್ರ ಬಾಬು ಅವರು ಮಾಡಿದ್ರೆ, ನಿರ್ಮಾಣ ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಾರೆ. ಶಿವರಾಜ್ ಕುಮಾರ್, ಉಪೇಂದ್ರ, ಸೊನಾಲಿ ಬೇಂದ್ರೆ ಮೊಟ್ಟ ಮೊದಲಿಗೆ ಕನ್ನಡ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಸೊನಾಲಿ ಬೇಂದ್ರೆ, ಅನಂತ್ ನಾಗ್, ವನಿತಾ ವಾಸು, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಸಂಗೀತ ಸಾಹಿತ್ಯ ಹಂಸಲೇಖ ಅವ್ರದ್ದು. ಪ್ರೀತ್ಸೆ ಪ್ರೀತ್ಸೆ ಅಂತಕ್ಕಂಥ ಶೀರ್ಷಿಕೆ ಗೀತೆ ತುಂಬಾನೇ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾದಲ್ಲಿ. ಹಾಗೆ ಈ ಸಿನಿಮಾನ ಆಸ್ಟ್ರೇಲಿಯಾದಲ್ಲಿ ತೆಗೆದಂತ ಪ್ರಪ್ರಥಮ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ತ್ರಿಕೋನ ಪ್ರೇಮ ಕಥೆ ಇರ್ತಕ್ಕಂಥ ಸಿನಿಮಾ ಇದು. ಉಪೇಂದ್ರ ಅವರ ಪಾತ್ರ ಪ್ರೀತಿಯ ಹೆಸರಿನಲ್ಲಿ ತುಂಬಾನೇ ಕಾಟ ಕೊಡ್ತಕ್ಕಂಥ ಪಾತ್ರ ಉಪೇಂದ್ರ ಅವ್ರದ್ದು. ಆ ಪಾತ್ರ ನಿಜಕ್ಕೂ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಮನಸ್ಸನ್ನು ಕಲುಷಿತಗೊಳಿಸುವ ಮನೋವೈಜ್ಞಾನಿಕ ಸಂಘರ್ಷ ಅಂತಾನೆ ಹೇಳ್ಬೋದು. ಹಾಗೂ ಬ್ಲಾಕ್ ಬಸ್ಟರ್ ಹಿಟ್ 25 ವಾರಗಳ ಯಶಸ್ವಿ ಪ್ರದರ್ಶನ ಕಾಣುತ್ತೆ 2000 ಇಸ್ವಿನಲ್ಲಿ. ಎರಡನೇ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಿತ್ರ ಅಂತ ಹೇಳ್ಬೋದು. ಯಜಮಾನ ನಂತರ ಪ್ರೀತ್ಸೆ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸನ್ನ ಪಡ್ಕೊಳುತ್ತೆ. ಉಪೇಂದ್ರಗೆ ಸತತ 3ನೇ ಬಾರಿ ಬ್ಲಾಕ್ ಬಸ್ಟರ್ ಸಿಗುತ್ತೆ ಗುರು. ಬ್ಲಾಕ್ ಬಸ್ಟರ್ ಆಗುತ್ತೆ, ಉಪೇಂದ್ರ ಆಗುತ್ತೆ. ಅದಾದ್ಮೇಲೆ ಪ್ರೀತ್ಸೆ ಸಿನಿಮಾದಲ್ಲಿ ಉಪೇಂದ್ರ ಅವರ ನಟನೆಗೆ ಬ್ಲಾಕ್ ಬಸ್ಟರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಪ್ರೀತಿ ಹೆಸರಲ್ಲಿ ಉಪೇಂದ್ರ ಎಷ್ಟು ಕಾಟ ಕೊಡ್ತಾನೆ ಹೀರೋಯಿನ್ಗೆ ಮತ್ತೆ ಶಿವರಾಜ್ ಕುಮಾರ್ ಹೀರೋಗೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಂದಿಯಲ್ಲಿ ಡರ್ ಸಿನಿಮಾ ಹೇಗಿದೆಯೋ ಅದಕ್ಕಿಂತ ಒಂದು ಕೈ ಮೇಲೇನೆ ಇದೆ ಈ ಪ್ರೀತ್ಸೆ ಸಿನಿಮಾ ಅಂತ ಹೇಳ್ಬೋದು. ನಾನು ಸುಮಾರು ಸಾರಿ ಈ ಸಿನಿಮಾ ನೋಡಿದ್ನಿ. ಅದರಲ್ಲೂ ಟೈಟಲ್ ಸಾಂಗು ನಿಜಕ್ಕೂ ಸಖತ್ತಾಗಿ ಇದೆ. ಅದು ಆಸ್ಟ್ರೇಲಿಯಾನಲ್ಲಿ ತೆಗೆದಿದ್ರೆ ತುಂಬಾ ಸಖತ್ತಾಗಿದೆ. ಹಾಗೆ ಉಪೇಂದ್ರ ಅವರ ಆಕ್ಟಿಂಗ್ ಇದರಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಆಕ್ಟಿಂಗು ಉಪೇಂದ್ರ ನಂತರ ಇದರಲ್ಲಿ ಒಂಥರ ಡಿಫ್ರೆಂಟ್ ಆಕ್ಟಿಂಗು, ಮತ್ತೆ ಸಂಕೋಚ ಸ್ವಭಾವ, ಮತ್ತೆ ಪಾಗಲ್ ಪ್ರೇಮಿ ಅನ್ನೋ ರೀತಿ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಉಪೇಂದ್ರ ಅವರ ಪಾತ್ರವನ್ನ ಹೆಚ್ಚು ಸಹಾನುಭೂತಿಯಿಂದ ತೋರಿಸಲಾಗಿದೆ ಈ ಸಿನಿಮಾದಲ್ಲಿ. ಪ್ರೀತಿಯ ಮುಖವಾಡದ ಹಿಂದೆ ಮರಮಾಚಿದ ಮನಸ್ಸಿನ ಅಂಧಕಾರವನ್ನು ಬಿಚ್ಚಿಟ್ಟ ಧೈರ್ಯಶಾಲಿ ಸಿನಿಮಾ ಅಂತಾನೆ ಈ ಸಿನಿಮಾ ಹೇಳ್ಬೋದು. 2000ರಲ್ಲಿ ತೆನೆ ಕಾಣುತ್ತೆ, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. 25 ವಾರಗಳು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತೆ. ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಗೆ ಆ ಸಿನಿಮಾದಲ್ಲಿ ಒಬ್ಬೊಬ್ಬರ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಆಗ್ಬೋದು, ಸೊನಾಲಿ ಬೇಂದ್ರೆ ಆಕ್ಟಿಂಗ್ ಆಗ್ಬೋದು, ಇನ್ನು ಉಪೇಂದ್ರ ಆಕ್ಟಿಂಗ್ ನೀವು ಕೇಳಂಗೆ ಇಲ್ಲ. ಆ ಒಂದು ಕಿರಣ್ ಅಂತಕ್ಕಂಥ ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ಗೆ ಜನರು ಫಿದಾ ಆಗ್ಬಿಡ್ತಾರೆ. ಆ ಕಣ್ಣುಗಳ ಆಕ್ಷನ್ನು, ಅವರ ಆಕ್ಟಿಂಗು, ಅದಕ್ಕೆ ಜನ ಫಿದಾ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಸಿನಿಮಾ ಅಂತೂ ತುಂಬಾ ಅದ್ಭುತವಾಗಿದೆ. ಒಂದ್ಸಾರಿ ನೋಡಿ, ಅಲ್ಲಿ ಇಲ್ಲಿ ಸಿಗ್ತಾ ಇರುತ್ತೆ ಪ್ರೀತ್ಸೆ ಸಿನಿಮಾ. ನೀವು ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ಕಾಲದ್ದು 2000 ಇಸ್ವಿನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ಈಗ 2025ರಲ್ಲಿ ನೀವು ನೋಡಿದ್ರೆ ತುಂಬಾನೇ 25 ವರ್ಷಗಳ ನಂತರ ಹೇಗಿದೆ ಸಿನಿಮಾ ಅಂತ ನಿಮ್ಗೆ ಇಕ್ಕ ತುಂಬಾನೇ ಅದ್ಭುತವಾಗಿದೆ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.